ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಎಮರ್ಜೆನ್ಸಿ ಕೆಲಸ ಇತ್ತು, ಅದಕ್ಕೋಸ್ಕರನೇ ಮತ್ತು ಬೆಂಗಳೂರಿಂದ ದಾವಣಗೆರೆಗೆ ಹೋಗಿರೋವಂಥದ್ದು. ಯಾರಿಗೂ ಹೇಳಿರಲಿಲ್ಲ ನಾವು ಬರ್ತೀವಂತ, ಅದಕ್ಕೆ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ. ನನ್ನ ತಂಗಿ ಕೂಡ ಹೇಳಿದ್ದೆ ಅಷ್ಟೇ. ನಾನು ಅದು ಬಿಟ್ಟು ದೊಡ್ಡಮ್ಮಂಗೆ ಆಗಿರ್ಬೋದು, ಅಣ್ಣನಿಗೆ ಏನೂ ತಿಳಿಸಿರಲಿಲ್ಲ. ನಾನು ಅವಳಿಗೂ ಕೂಡ ಹೇಳಿದಾಗ ಅವಳು ಕೂಡ ಸೀದಾ ಆಲ್ರೆಡಿ ದೊಡ್ಡಮ್ಮರ ಮನೆಗೆ ಬಂದು ಇದ್ಲು. ನಾನು ಪಾಪು ನೋಡಿ ಎಷ್ಟು ದಿನ ಆಗೋಗ್ಬಿಟ್ಟಿತ್ತು, ಆಲ್ಮೋಸ್ಟ್ 1 ಮಂತೆ ಅನಿಸ್ಬಿಟ್ಟಿತ್ತು. ನೋಡ್ತಾ ಇದ್ದೀವಿ, ಫುಲ್ಲು ಎಷ್ಟು ಖುಷಿ ಪಡ್ತಾಯಿದ್ದೀವಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಗ್ತಾಯಿತ್ತು ಮಗು ನೋಡಿ. ಆಲ್ರೆಡಿ 1 ತಿಂಗಳು ಆಯ್ತಲ್ವ, ನಾಮಕರಣ ಮುಗ್ದೆಲ್ಲ. ನಮ್ಮ ಮುಖ ಪರಿಚಯನೇ ಮರ್ತೊಗೊಂಡ್ಬಿಟ್ಟಿದ್ದಾನೆ ನನ್ನ ಮಗ. ಬೇಜಾರಾಯಿತು ತಕ್ಷಣ ನೋಡಲಿಲ್ವಲ್ಲ ಅಂತಂದು. ಬಟ್ ಆವಾಗ ತಾನೇ ಅವನು ಕೂಡ ಬಂದಿದ್ದಂತೆ, ಅರ್ಧ ಗಂಟೆ ಮುಂಚೆನೇ. ಮಗ ದೊಡ್ಡಮ್ಮನ ಫುಲ್ಲು ನೋಡ್ತಾ ಇದ್ದಾನೆ, ಯಾರಿದು ಅಂತಂದು. ಆದಮೇಲೆ ನಮ್ಮನ್ನು ನೋಡಿದ್ಮೇಲೆ ಸ್ವಲ್ಪ ಸ್ಮೈಲ್ ಮಾಡ್ದೆ, ಅದೇ ಎಷ್ಟು ಸಮಾಧಾನ ಆಗೋಯಿತು. ಆದರೆ ಮುಂಚಿನ ಥರ ಬರ್ತಾ ಇರಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ 1 ಮಂತ್ ಆಗೋಗ್ಬಿಟ್ಟಿತ್ತೆ ಹೋಗಿಲ್ಲ. ಅದಕ್ಕೋಸ್ಕರನೇ ಪಾಪ ಏನೋ ಅಳ್ತಾ ಇದ್ದ. ಅವಳು ಹೇಳ್ತಾ ಇದ್ಲು ನನ್ನ ತಂಗಿ, ಇಲ್ಲ ಒಂದು ಸ್ವಲ್ಪ ತಂಗೆ ಮಾಡ್ತಾನೆ, ಆದಮೇಲೆ ಮತ್ತೆ ಅವನು ಹೊಂದ್ಕೊತಾನೆ ಅಂತಂದು. ಬಟ್ ನನ್ನ ತಂಗಿನ ಬಿಟ್ಟು ಎಲ್ಲೋ ಕದಲ್ತಾನೆ ಇಲ್ಲ ಅವನು. ಅಮ್ಮ 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 ಅಂತ ಇದ್ದ. ಅದೇ ನನಗೆ ಅನಿಸ್ತು ಆವಾಗ, ನಾವು ಎಷ್ಟೇ ಮುದ್ದು ಮಾಡಲಿ, ಏನೇ ಕೊಡಿಸ್ಲಿ, ಏನೇ ಮಾಡಲಿ, ಕೊನೆಗೆ ಅವ್ರಿಗೆ ಅವ್ರ ತಂದೆ ತಾಯಿನೇ ಇಂಪಾರ್ಟೆಂಟು ಅಂತಲೇ ಅನ್ನಿಸ್ತು. ಬಟ್ ಫೈನಲಾಗಿ ಏನೇ ಆಗಲಿ, ಅವರು ಮಕ್ಕಳ ಜೊತೆಗೆ ಅಪ್ಪ ಅಮ್ಮನ ಜೊತೆಗೆ ಮಕ್ಕಳು ಅಷ್ಟು ಚೆನ್ನಾಗಿದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನು ಇಲ್ಲ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಇಂಪಾರ್ಟೆಂಟ್ ಕೆಲಸ, ಅದು ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ತುಂಬ ದಿನ ಆದಮೇಲೆ ಎಲ್ಲರ ಜೊತೆಗೆ ಟೈಮ್ ಕಳೆಯೋದು ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಗೊತ್ತಲ್ವ, ಬೆಂಗಳೂರಲ್ಲಿ ನಾವಾಯಿತು, ನಮ್ಮ ಕೆಲಸ ಆಯಿತು, ಮನೆ ಆಯಿತು, ಇಷ್ಟಕ್ಕೆ ನಾವು ಸೀಮಿತವಾಗಿರ್ತೀವಿ. ಸಮ್ಟೈಮ್ಸ್ ಅಕ್ಕಪಕ್ಕದವ್ರೇನು ಮಾತಾಡ್ಸೋಣ ಅಂತ ಹೋಗಿರ್ತೀವಿ, ಬಟ್ ಅವರು ಸರಿ ರೆಸ್ಪಾನ್ಸ್ ಮಾಡಲ್ಲ. ರೆಸ್ಪಾನ್ಸ್ ಮಾಡೋದಿರಲಿ, ಒಂದು ಸ್ಮೈಲ್ ಕೂಡ ಮಾಡೋದಿಲ್ಲ. ಅವ್ರ ಮನೆ ಮುಂದೆಗೆ ಹೋಗಿ ನಿಂತ್ಕೊಳ್ಳೋಷ್ಟು ಏನು ಇದು ಇರೋದಿಲ್ಲ, ಆ ಥರ ಇರುತ್ತೆ ನನಗೆ. ಬಟ್ ಯಾರೇ ಬಂದು ಮಾತಾಡ್ಸೋ ನಾನು ಖುಷಿಯಾಗಿ ಮಾತಾಡ್ತೀನಿ. ಒಬ್ಬರೊಬ್ಬರು ಮಾತಾಡಿಸ್ತಾರೆ. ಎಲ್ಲರೂ ಒಂದು ಅಪಾರ್ಟ್ಮೆಂಟ್ ಥರ ನಾವು ಒಂದು ಬಿಲ್ಡಿಂಗಲ್ಲಿ ಇದ್ದೀವಿ ಅಂತ ಅಂದರೆ ಎಲ್ಲರೂ ಖುಷಿಯಾಗಿ ಮಾತಾಡಿದ್ರೆ ನಮಗೊಂಥರ ಖುಷಿ ಅನ್ನಿಸುತ್ತೆ. ಬಟ್ ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ಊರಿಗೆ ಬಂದಿರ್ತೀವಲ್ವ, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡೋದೇ ನಮಗೊಂಥರ ಏನೋ ಒಂದು ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನನ್ನ ದೊಡ್ಡಪ್ಪನ ಮನೆಗೆ ಬರೋದಾಗಿರ್ಬೋದು, ನನ್ನ ತಂಗಿ ನಮ್ಮ ಮನೆಗೆ ದೊಡ್ಡಮ್ಮನ ಮನೆಗೆ ಬರೋದು, ಅದೆಲ್ಲ ನನಗೆ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ. ಅವ್ರ ಜೊತೆಗೆ ಟೈಮ್ ಕಳೆಯೋದು. ಅಂದರೆ ನನ್ನ ಮಗ ಈಗ ಬಂದಮೇಲೆ ನನ್ನ ಮಗಳನ್ನೇ ಮರ್ತ್ಕೊಂಡ್ಬಿಟ್ಟಿರೋ ಥರ ಆಗೋಗ್ಬಿಟ್ಟಿದ್ದೆ ನಾನು. ಸಿಕ್ಕಾಬಿಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಕೆಲಸ ಒಂದಿನ ರಜಾ ಹಾಕ್ಕೊಂಡು ಬಂದಿದ್ದು. ಬಟ್ ಎಲ್ಲ ಒಂದು ಕೆಲಸ, ಇಂಪಾರ್ಟೆಂಟ್ ಕೆಲಸ, ಅದು ಆಲ್ಮೋಸ್ಟ್ 1 ಅವರ್ 1.5 ಅವರಲ್ಲಿ ಮುಗಿದೋಯ್ತು. ಅದಾದಮೇಲೆ ಪಾಪು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇನ್ನು ಬಂದ ತಕ್ಷಣ ಫ್ರೆಶ್ ಅಪ್ ಕೈಕಾಲು ಮುಖ ತೊಗೊಂಡು ಪಾಪು ಜೊತೆಗೆ ಟೈಮ್ ಕಳೀತಾನೆ ಇದ್ವಿ. ನನ್ನ ಮಗ ಅಂತೂ ನಮ್ಮ ದೊಡ್ಡಪ್ಪನ ನೋಡಿಬಿಟ್ಟು ಶಾಕು. ಅವನು ಆಗಲೆಲ್ಲ ನಮ್ಮ ಅಪ್ಪಾಜಿ ಕ್ಯಾಮ್ರಾ ಅಂತ ಇತ್ತು, ಅದಕ್ಕೆ ಅವನು ಫುಲ್ಲು ನೋಡ್ತಾನೆ ಇದ್ದ. ನಮ್ಮ ಹಸ್ಬೆಂಡ್ಗೆ ಅಂತೂ ಮಕ್ಕಳು ಅಂದರೆ ಜೀವನ ಬಿಡ್ತಾರೆ, ಆ ಥರ ಅಷ್ಟು ಇಷ್ಟಪಡ್ತಾರೆ ಅವರು. ನನಗೊಂದೊಂದ್ಸಲ ಅನಿಸುತ್ತೆ, ಲಾಸ್ಟ್ ಇಯರ್ ನಮ್ಗೆ ಒಂದು ಪ್ರಾಬ್ಲಮಿಂದ ನಮಗೆ ಮಗು ಇದಾಯಿತು. ಬಟ್ ನನಗೇನು ಖುಷಿ ಅಂದರೆ, ನಾಳೆ ನಮಗೆ ಹುಟ್ಟುವಂಥ ಮಗು ತುಂಬ ಪುಣ್ಯ ಮಾಡಿದ್ದಾನೆ ಅಂತಲೇ ಅನಿಸ್ಬಿಡುತ್ತೆ. ನನಗೆ ಅಷ್ಟು ಪ್ರೀತಿನ ತೋರಿಸೋವಂಥ ನನ್ನ ಗಂಡ ನನ್ನ ಮಗುಗಿನ್ನು ಯಾವ ರೀತಿಯಾಗಿ ಕೇರ್ ತೊಗೊತಾರೆ ಅನ್ನೋದು ನನಗೆ ಪ್ರತಿ ಸಲ ಅದು ಅನ್ನಿಸ್ತಾನೆ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಲಕ್ಕಿ ಅಂತಲೇ ಅನಿಸುತ್ತೆ. ಬಟ್ ಅದೆಲ್ಲ ಸಾಧ್ಯ ಆಗಿರೋವಂಥದ್ದು ಭಗವಂತನ ಆಶೀರ್ವಾದದಿಂದ. ನನಗೇನೇ ಸಿಗಲಿ, ನನಗೆ ಏನೇ ಆಗಲಿ, ಅದೆಲ್ಲನೂ ನನಗೆ ಕೊಟ್ಟಿರುವಂಥ ಭಗವಂತ ಭಿಕ್ಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮುಂದೆ ಹುಟ್ಟುವಂಥ ಮಗು ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಿದರೆ ಅಷ್ಟೇ ಸಾಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊತೀನಿ ಅಷ್ಟೇ. ನನ್ನ ಹಸ್ಬೆಂಡ್ಗೆ ಅಂತೂ ನಾನು ಇದೀನಂತನೂ ಇದು ಇರೋದಿಲ್ಲ, ಅಷ್ಟು ಮಿಂಗಲ್ ಆಗಿಬಿಡ್ತಾರೆ ಮಕ್ಕಳ ಕಡೆಗೆ. ನಾನು ಊಟ ಮಾಡ್ದೆ ತಿಂದೆ ಅಂತಲೂ ಕೇಳಲ್ಲ, ಅಷ್ಟು ಪ್ರೀತಿ ತೋರಿಸ್ತಿರ್ತಾರೆ. ಸ್ಟಾರ್ಟಿಂಗ್ ಅಂತೂ ನನ್ನ ಮಗ ಬರ್ತಾ ಇರಲಿಲ್ಲ ಅವ್ರ ಹತ್ರ. ಆಮೇಲೆ ಹೋಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ. ಈಗ ನೋಡ್ತಾ ಇರ್ಬೋದು ತಾತ ಮೊಮ್ಮಗನ ಬಾಂಧವ್ಯ ಯಾವ ರೀತಿಯಾಗಿದೆ ಅಂತಂದು ಮಾತಾಡಿಸ್ತಾ ಇದ್ದಾರೆ. ಅದಕ್ಕೆ ನನ್ನ ಮಗ ಕೂಡ ಹಂಗೆ ನೋಡ್ತಾ ಇದ್ದಾನೆ, ಏನು ಮಾತಾಡ್ತೈತಿ ನಮ್ಮ ತಾತ ಅಂತಂದು. ಆವಾಗ 5 ತಿಂಗ್ಳಿಗೆ ಇದ್ದಾಗ, 4 ಕಂಪ್ಲೀಟಾಗಿ 5 ತಿಂಗ್ಳಿಗೆ ಬಿದ್ದಾಗ ನಮ್ಮ ಮನೇಲಿ ಎಲ್ಲರ ಜೊತೆಗೆ ಹೋಗ್ತಾ ಇದ್ದ, ನಗ್ತಾ ಇದ್ದ, ಅಮ್ಮಮ್ಮ ಅಂತೆಲ್ಲ ಆಗ್ತಾ ಇದ್ದ. ಈಗ ಅವ್ರ ಮನೆಗೆ ಹೋದ್ಮೇಲೆ ಎಲ್ಲ ಫೇಸ್ ಎಲ್ಲ ಚೇಂಜ್ ಆಗಿರ್ತಾರಲ್ವ, ಅವ್ರ ಮನೆ ಹತ್ರ ಸುತ್ತಮುತ್ತ ಎಲ್ಲರೂ ಇರ್ತಾರೆ, ಅವರು ಮಾತಾಡಿಸ್ತಾ ಇರ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಅಮ್ಮನ್ನೆಲ್ಲ ಮರ್ತ್ಕೊಂಡ್ಬಿಡ್ತಾನೆ. ಇನ್ನು ನನ್ನ ಮಗಳಂತರೂ ಅವ್ರ ಮನೇಲಿದ್ದಾಗ ಅವ್ರ ಅಮ್ಮನ ತಲೆ ತಿಂತಾಳೆ, ಇಲ್ಲಿ ಬಂದಮೇಲೆ ನನ್ನ ತಲೆ ತಿಂತಾಳೆ. ನಾನು ಬಂದರೆ ನನ್ನ ಜೊತೆಗೆ ಫುಲ್ ತುಂಟಾಟ ನೋಡ್ತಾ ಇರ್ಬೋದು. ಯಾವಾಗಲೂ ನನಗೆ ಯಾವ ಟೈಮಲ್ಲಿ ಆಗಿರಲಿ, ಎಲ್ಲರೂ ಬರಲಿ, ಟೋಪಿ ಹಾಕೋದಂತೂ ಬಿಡೋದೇ ಇಲ್ಲ. ನಾನು ಒಂದು 2-3 ರೀಲ್ಸ್ ಕೂಡ ಹಾಕಿದ್ದೀನಿ. ಯಾವಾಗಲೂ ನನಗೆ ಟೋಪಿ ಹಾಕ್ತಾನೆ ಇರ್ತಾಳೆ, ಯಾವಾಗಲೂ ಅದನ್ನೇ ಮಾಡ್ತಾ ಇದ್ದಾಳೆ.
ನೋಡ್ತಾ ಇರ್ಬೋದು. ಅದೇನೋ ಗೊತ್ತಿಲ್ಲ, ನನಗೆ ಅಷ್ಟು ಸಲ ಖುಷಿಯಾಗಿದ್ದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಮನೆಗೆ ಹೋದ ತಕ್ಷಣ ಅಷ್ಟು ಖುಷಿಯಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಮನೆಯಲ್ಲಿ. ಇನ್ನು ನನ್ನಮ್ಮ ಬಂದ್ರಂತೂ ಇನ್ನೂ ಖುಷಿಯಾಗಿರ್ತೀವಿ ಮನೆ ತುಂಬ. ಅದೇನೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಬೆಂಗಳೂರಿಗೆ ಬಂದಮೇಲೆ ನಾನು ನನ್ನ ಹಸ್ಬೆಂಡು ಇನ್ನೇನು ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ನನ್ನ ಮಗಳಂತೂ ದೊಡ್ಡಮ್ಮ ನಂದು ವೀಡಿಯೋ ಮಾಡು, ನಂದು ದೊಡ್ಡಪ್ಪನ ವೀಡಿಯೋ ಮಾಡು ಅಂತಿದ್ಲು. ಸರಿಮ್ಮ ಮಾಡ್ತೀನಿ ಅಂತೆಲ್ಲ ಹೇಳಿ ಮಾಡ್ತಾಯಿದ್ವಿ. ಅದಾದಮೇಲೆ ಹೊರಗಡೆ ಬಂದ್ವಿ. ನಾವು ಕೂಡ ತುಂಬ ದಿನದಿಂದ ಒಂದು ದೇವರಿಗೆ ತಾಳಿ ತೊಗೋಬೇಕು ಅಂತಂದು ತುಂಬ ಸಲ ಅಂತ ಅಂದ್ಕೊತಾನೆ ಇದ್ವಿ. ಬಟ್ ಅದು ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಅದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಲಾಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗನ ಬರ್ಡೇಗೆ ಇಲ್ಲೇ ತೊಗೊಂಡೋಗಿದ್ದು ಚೈನು ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಚೈನ್ ಇತ್ತು. ಅದು ನೋಡಿ ಅಪ್ಪಿ ಲಾಸ್ಟ್ ಟೈಮ್ ತೊಗೊಂಡೋಗಿದ್ವಲ್ಲ ಅದೇ ಥರ ಇದೆ ನೋಡು ಅಂತಾನೆ ಹ್ಞೂ ಅಮ್ಮ ಅಂತ ಹೇಳ್ತಾ ಇದ್ರು. ಅದಕ್ಕೆ ತಾಳಿನ ಲಾಸ್ಟ್ ಟೈಮ್ ಎಷ್ಟು 2 ವರ್ಷ ಆಯಿತು ಮದುವೆ ಆಗಿ, ತಾಳಿ ತೊಗೋಬೇಕು ಅಂದ್ಕೊತಾ ಇದ್ವಿ, ತೊಗೊಂಡಿರಲಿಲ್ಲ. ಅದಕ್ಕೋಸ್ಕರ ಈ ಸಲ ತೊಗೊಳೋಣ ಅಂದ್ಕೊಂಡ್ವಿ. ಆದರೆ ಕಾಲು ಚೈನ್ ನೋಡಿಬಿಟ್ಟು ಪಾಪಗೆ ಕಾಲು ಚೈನ್ ತೊಗೊಳೋಣ ಅಂತ ಅನ್ನಿಸ್ತಾ ಇತ್ತು. ಅವರು ಓಕೆ ಅಂತಂದ್ರೆ ನೋಡಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ಚೈನ್ ಇದು ಅಂತ ಅಂದೆ. ಓಕೆ ಸೇಮ್ ಇದೇ ಥರ ಇದೆ ಅಲ್ವಾ ಅಂದ್ಕೊಂಡು ಪಾಪಗೂ ಏನೋ ತೊಗೊಳೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ವಿ. ನೋಡ್ತಾ ನಮ್ಮ ತಂಗಿ ಅದು ಬೇಡ ಬಿಡು ಅಂತ ಹೇಳ್ತಾ ಇದ್ವಿ. ಇರಲಿ ನೋಡೋಣ ಅಂತೆಲ್ಲ ಹೇಳಿ ಇದನ್ನು ಮಾಡ್ತಾಯಿದ್ವಿ. ಕೊನೆಯದಾಗಿ ತಾಳಿ ಮಾತ್ರ ಅಂದ್ಕೊಂಡಿರಲಿಲ್ಲ ನಮ್ಮ ಹಸ್ಬೆಂಡು ನಮ್ಮ ಪಾಪುಗೊಂದು ಚೈನ್ ತೊಗೊಂಡು ಒಂದು ತಾಳಿ ನೋಡ್ಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ತೊಗೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ತಾಳಿ ಮಾತ್ರ ತೊಗೊಂಡೇ ಬಂದ್ವಿ. ನನಗೆ ಒಂಥರ ಶಾಕು ಆ್ಯಂಡ್ ಮಿರಾಕಲ್ಲು. ಯಾಕಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದಂಗೆ ನಮ್ಮ ಮನೆಯಲ್ಲೂ ಇದೆ. ಬಟ್ ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ದುಡ್ಡಿಂದ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ದೇವರಿಗೆ ಅಂತ ಅಂದಾಗ ನಮ್ಮ ಹಸ್ಬೆಂಡ್ ಹಿಂದೆ ಮುಂದೆ ನೋಡಲೇ ಇಲ್ಲ. ಅಮ್ಮ ಅದು ಅಡ್ಜಸ್ಟ್ ಆಗಿದೆ, ಅಮೌಂಟ್ ಇದೆ ತಗೋ ನೀನು ಅಂತ ಅಂದರು. ಸರಿಮ್ಮ ಅಂತೆಲ್ಲ ಹೇಳಿ ಒಂದು ಫೈನಲಾಗಿ ಒಂದು ತಾಳಿ ಕೂಡ ನೋಡಿದ್ವಿ. ತುಂಬ ಇಷ್ಟ ಆಯಿತು. ಬಟ್ ಅದನ್ನು ಹಂಗೆ ಇಟ್ಟಿದ್ವಿ, ಆಮೇಲೆ ನೋಡೋಣ. ಪಾಪು ಕೂಡ ಕೈ ಬಳೆ ಇರಲಿಲ್ಲ, ಕೊಡಿಸಿದ್ವಿ. ಬಟ್ ಅವು ದೊಡ್ಡವು ಆಗ್ತವೆ ಅಂತಂದು ಅವಳು ಹಾಕಿರಲಿಲ್ಲ ನನ್ನ ತಂಗಿ. ಅದಕ್ಕೋಸ್ಕರ ಹಂಗೆಲ್ಲ ಬರೇ ಕೈಯಲ್ಲಿ ಇರಿಸ್ಬೇಡಮ್ಮ ನೀನು, ಕರಿಮಣಿ ಅಷ್ಟೇ ಹಾಕ್ಸಿದ್ಯಾ, ಬೆಳ್ಳಿದನ್ನ ಹಾಕು ಅಂತಂದು. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಹೊಸ ಡಿಸೈನ್ ಅಂತಂದು. ಈಗೆಲ್ಲ ವಾಟ್ಸಪ್ಪಲ್ಲಿ ನಜಾರ್ ಅಂತಂದೆಲ್ಲ ಹಾಕ್ತಾರೆ ನೋಡಿ, ದೃಷ್ಟಿ ಆಗಬಾರ್ದು ಅಂತಂದು ಅದೇ ಥರ ಸ್ಟೋನು ಮಿಡಲ್ ಇದೆ. ಬಟ್ ಕ್ಯೂಟಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಅದಕ್ಕೆ ತೊಗೊಳೋಣ ಅಂತಂದು ಫೈನಲ್ ನನ್ನ ಮಗನಿಗೆ ಕೂಡ ಅದನ್ನು ತೊಗೊಂಡ್ವಿ. ಇನ್ನು ನೋಡ್ತಾ ಇದ್ದೀರಾ ನೋಡಿ ತಾಳಿನ ಎಷ್ಟು ಕ್ಯೂಟಾಗಿದೆ. ಫೈನಲಾಗಿ ಎಷ್ಟೋಕೊಂಡು ತಾಳಿ ನೋಡಿ, ಇದನ್ನೇ ಕೊನೆಯದಾಗಿ ಇದೇ ಇರಲಮ್ಮ ಅಂತಂದು ಫೈನಲ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಂದು ಆಲ್ಮೋಸ್ಟ್ ಒಂದು 12,000 ಹತ್ತತ್ರ ಆಯಿತು. ಎಲ್ಲನೂ ಸೇರಿಬಿಟ್ಟು ಒಂದು 17,500 ಆಯಿತು. ನಮ್ಮ ಬಜೆಟ್ ಅಂದ್ಕೊಂಡು ಹೋಗಿದ್ದು ಒಂದು 5,000 ಆಗಿದ್ದು ಮಾತ್ರ 17,500. ಕೆಲವೊಂದು ಸಂದರ್ಭದಲ್ಲಿ ಒಂದು ರೂಪಾಯಿನೂ ಹುಟ್ಟೋದಿಲ್ಲ, ಅಷ್ಟು ಕಷ್ಟ ಆಗ್ತಿರುತ್ತೆ. ಬಟ್ ದೇವರಿಗೆ ಅಂತ ಅಂದಾಗ ತುಂಬ ಆಸೆ ಪಟ್ಟು ತೊಗೊಂಡಾಗ ಅದು ಹೆಂಗೆಂಗೋ ಅಡ್ಜಸ್ಟ್ ಆಗೋಯಿತು ನಮ್ಮ ಹಸ್ಬೆಂಡ್ಗೆ. ಬಟ್ ಮಾರ್ನಿಂಗ್ ಟೈಮಲ್ಲಿ ಇಲ್ಲ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಬೇಕು ಅಂತ ಅಂದಿದ್ದವರು. ಈವ್ನಿಂಗ್ ಆಗೋಷ್ಟಿಗೆ ಅದು ಗೊತ್ತಿಲ್ಲ, ತಾಳಿ ತೊಗೊಂಡ್ರು. ಓಕೆ ತೊಗೊಳಮ್ಮ ಅಂತ ಅಂದರೆ ಇನ್ನು ನನಗೂ ಕೂಡ ಸರ ಕೊಡಿಸಿದ್ರು. ತುಂಬಾ ಖುಷಿಯಾಗೋಗಿತ್ತು. ನನಗೆ ಸರ ಕೊಡಿಸಿದ್ರು ಅನ್ನೋದಕ್ಕಿಂತ ದೇವರಿಗೆ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡು ತಾಳಿ ತೊಗೊಂಡ್ವಿ ನಾವು. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ ತೊಗೊಂಡಿರುವಂಥದ್ದು. ಸೊ ಮನೆಗೆ ಹೋಗಿ ಎಲ್ಲರಿಗೂ ತೋರಿಸ್ಬೇಕು ಎಷ್ಟು ಖುಷಿ ಪಡ್ತಾರೆ ಅಂತದನ್ನು. ನಾವು ಕೂಡ ಮನೆಗೆ ಬಂದಮೇಲೆ ದೇವ್ರ ಪೂಜೆ ಮಾಡಾದ್ಮೇಲೆ ತಾಳಿ ಕೂಡ ಕರಿಮಣಿ ಪೋಣಿಸ್ಬಿಟ್ಟು ತಾಳಿ ಹಾಕಿದರೆ ಇದು ಲಕ್ಷ್ಮೀಮ್ಮ ಯಾವ ರೀತಿಯಾಗಿ ಕಾಣ್ತಾಳೆ ಅಂತಂದು ಅದು ಕೂಡ ಅನ್ನಿಸ್ತಾ ಇತ್ತು. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನು ಅಣ್ಣ ಅವರು ಗೋಲ್ಡ್ ಶಾಪ್ ಅಣ್ಣ ಎಲ್ಲನೂ ಲೆಕ್ಕ ಹಾಕಿ ಎಲ್ಲ ಬರೆದಿಟ್ಟಿದ್ದಾರೆ. ನೋಡಿ ಇಷ್ಟ ಆಗಿದೆ ಅಂತೇಳಿ ನಾವು ಒಂದು ಸ್ವಲ್ಪ ಬಾರ್ಗಿನ್ ಮಾಡಿ ಇಷ್ಟ ಮಾಡಿದ್ವಿ. ಅವ್ರಿಗೂ ಕೂಡ ಎಷ್ಟು ಗಿಟ್ಟುತ್ತಾ ಅವರು ಅದನ್ನು ಮಾಡಿದರು. ನಮಗೆ ಎಷ್ಟು ಗಿಟ್ಟುತ್ತಾ ಅಷ್ಟು ಕೊಟ್ವಿ. ಇನ್ನು ತಾಳಿ ಎಲ್ಲ ಫೈನಲ್ ಮಾಡಿ ಪೇ ಮಾಡಿದ್ಮೇಲೆ ಅವರು ಕೂಡ ಕೊಟ್ಬಿಡ್ತೀನಿ ಕೊಡಿ ಅಂತೇಳಿ ತಂತಿ ಹಾಕಿ ಎಲ್ಲ ಪೋಣಿಸಿದ್ರು. ಯಾವಾಗಲೂ ಇವ್ರು ಶಾಪಿಗೆ ಹೋದ್ರು ಒಂದೇ ಮಾತು, ಅದೇನು ಯಾವಾಗಲೂ ವಿಡಿಯೋನೇ ಮಾಡ್ತಾ ಇರ್ತಿರಲ್ಲ ನೀವು ಅಂತಿದ್ರು. ಅದಕ್ಕೆ ನಾನು ಇಲ್ಲ ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಸ್ಕರ ಕಂಟೆಂಟ್ಗೋಸ್ಕರ ಮಾಡ್ತಾ ಇರ್ತೀನಿ ಅಂತ ಹೇಳಿದೆ. ಹೌದಾ ಸರಿ ಮಾಡ್ಕೊಳ್ಳಿ ಅಂತೇಳಿ ಅವರು ಕೂಡ ಎಲ್ಲ ಫೈನಲಾಗಿ ಮಾಡಿಕೊಟ್ರು. ಇದಕ್ಕೆ ಕರಿಮಣಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳ್ಳಿದು ಕರಿಮಣಿ ಬರುತ್ತೆ ಅದನ್ನು ತೊಗೊಳ್ಳಿ ಅಂದರು. ಸದ್ಯ ಅಷ್ಟು ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ, ಎಷ್ಟಿತ್ತೋ ಅಷ್ಟಕ್ಕೆ ನಾವು ತೊಗೊಂಡು ನೆಕ್ಸ್ಟ್ ನೋಡೋಣ. ನಮ್ಮ ಹಸ್ಬೆಂಡು ಬೆಳ್ಳಿದೇನು ಬೇಡ, ಫುಲ್ ಕರಿಮಣಿನೇ ಹಾಕೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ಒಂದು ದೇವರೇ ನಮಗೇನಾದರೂ ಅವಕಾಶ ಮಾಡಿಕೊಟ್ರು ಎಲ್ಲನೂ ಕೊಟ್ಟರು ಅಂದರೆ ಗೋಲ್ಡನ್ನೇ ಮಾಡಿಸಿ ಹಾಕೋಣ. ಯಾಕಂದರೆ ಸದ್ಯಕ್ಕೆ ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟನ್ನು ಮಾಡಿ ಹಾಕೋಣ ಅಂದರೆ ಒಂದು ಸರಿಮ ಇಷ್ಟಾದರೂ ತೊಗೊಂಡಿದ್ದೀವಲ್ಲ ಬಿಡಿ ಸಾಕು ಅಂದ್ಕೊಂಡು ತೊಗೊಂಡು ಬಂದ್ವಿ. ಅಮ್ಮ ಅಪ್ಪಾಜಿಗೆಲ್ಲ ತೋರಿಸಿದ್ದು ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ಸೊ ಅವರು ಕೂಡ ಅಮ್ಮ ಬಂದ ತಕ್ಷಣವೇ ಅಡುಗೆ ಮಾಡಿಟ್ಟಿದ್ರು. ನಾವು ಕೂಡ ಅಮ್ಮನಿಗೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತೊಗೊಂಡೋಗಿದ್ವಿ. ನಾವು ಕೂಡ
ತುಂಬ ದಿನ ಆದಮೇಲೆ ನನ್ನ ತಂಗಿ ಜೊತೆಗೇನು ತಿಂದಿರಲಿಲ್ಲ. ಹೊರಗಡೆ ಬೇಕರಿ ಐಟಮ್ಸ್ ಸ್ವಲ್ಪ ತಿಂದ್ಕೊಂಡು ಚಂಕ್ಸ್ ತಿನ್ನಬಾರ್ದು ಅಂದ್ಕೊಂಡಿದ್ವಿ. ಬಟ್ ಸಮ್ ಟೈಮ್ಸ್ ಬ್ರೇಕ್ ಆಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಅವಳಿಗೆ ಏನೇನು ಇಷ್ಟನೋ ಅದನ್ನು ಕೊಡಿಸಿ, ನನ್ನ ಮಗಳಿಗೆ ಏನು ಇಷ್ಟನೋ ಅದನ್ನು ಕೊಡಿಸಿ, ಅಮ್ಮಗೆ ಏನು ಬೇಕೋ ಸ್ವಲ್ಪ ಐಟಮ್ಸ್ ತೊಗೊಂಡು ಮನೆಗೆ ಬಂದು ಕೊಟ್ಟು, ಪಾಪ ನಮ್ಮಮ್ಮ ಕೂಡ ನಾವು ಬಂದಿದ್ದೀವಿ ಅಂತಂದು ಸ್ವೀಟ್ ಮಾಡಿ, ರೊಟ್ಟಿ ಮಾಡಿ, ಚಟ್ನಿ ಪುಡಿ ಮಾಡಿ, ಪಲ್ಯ ಮಾಡಿ ಇಟ್ಟಿತ್ತು. ನೀವೇನೋ ಬಂದು ಊಟ ಮಾಡ್ತೀರಾ ಅಂದರೆ ಹೊರಗಡೆ ಅದು ಇದು ತಿನ್ಕೊಂಬಂದಿದ್ದೀರಾ, ಅಪರೂಪಕ್ಕೆ ಬರ್ತೀರಾ ಅಂತ ಹೇಳಿದ್ರು. ಇಲ್ಲಮ್ಮ, ಹಂಗೆ ಪ್ರೇಮ ಕೊಡಿಸ್ಬೇಕಿತ್ತು ಮತ್ತು ಧೃತಿ ಮಗು ಏನೋ ಕೊಡಿಸ್ಬೇಕಿತ್ತಲ್ಲ, ಅದಕ್ಕೆ ಹಂಗೆ ತಿನ್ಕೊಂಬಂದುಬಿಟ್ಟಿದ್ವಿ. ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗ್ತೀವಿ ತಗೋ ಅಂತೇಳಿ. ನಮಗೆ ಕೂಡ ಟ್ರೈನ್ ಆಗಿತ್ತು, 9:30 ಟ್ರೈನ್ ಬೇರೆ ಇತ್ತು. ಬೇಗ ಬೇಗ ಊಟ ಮುಗಿಸ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಏನೇನು ಐಟಮ್ಸ್ ಎಲ್ಲನೂ ಜೋಡಿಸಿಟ್ಕೊಂಡು ಅಮ್ಮಗೆ ಹೇಳಿ ಬಂದಿದ್ದ ಕೆಲಸನೂ ಕೂಡ ಮುಗಿಯಿತು. ಬಂದ ತಕ್ಷಣ ಟ್ರೈನ್ ಕೂಡ ಬಂತು ರೈಲ್ವೆ ಸ್ಟೇಷನ್ನಿಗೆ. ಟ್ರೈನ್ ಹತ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಬಂದ್ವಿ. ಸೊ ನಾನೇನು ಅಂದ್ಕೊಂಡಿದ್ದೆ ಆ ಕೆಲಸ ಆಯಿತು. 2 ವರ್ಷ ಆದಮೇಲೆ ದೇವರಿಗೆ ತಾಳಿ ತೊಗೋಬೇಕಿತ್ತು, ಅದೂ ಕೂಡ ಆಯಿತು. ಸೊ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಯಾರೆಲ್ಲ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.